ಗೌರಿ ಮಾತಾಡ್ದೆ? ಏನಮ್ಮ ಗೌರಿ, ನಮ್ಮ ಹುಡುಗನ ಜೊತೆ ಮಾತಾಡಿದ್ಯಾ? ರಮೇಶ ನಿಂಗೆ ಇಷ್ಟ ಆದ ತಾನೆ? ನಿನ್ನೆ ಕಣಮ್ಮ ಕೇಳ್ತಾ ಇರೋದು, ರಮೇಶ ಇಷ್ಟ ಆದ್ನಾ ಇಲ್ಲ? ಅಪ್ಪ ಅಮ್ಮ ಮೊದ್ಲಿನಿಂದ ಎದ್ದೇಳಿ, ನಡೀರಿ ಹೋಗೋಣ. ಏನಾಯ್ತು? ನನಗೆ ಹುಡುಗಿ ಬೇಡ, ಮದುವೆ ಆಗಲ್ಲ, ನಡೀರಿ ಇಲ್ಲಿಂದ ಹೋಗೋಣ. ಏನಾಯ್ತಪ್ಪ? ಯಾಕೆ ಹೀಗೆ ಹೇಳ್ತಾ ಇದೀಯಾ? ಅಲ್ಲ ಕಣೋ, ಇಷ್ಟು ಒಳ್ಳೆ ಕೆಲ್ಸದಲ್ಲಿರೋ ಹುಡುಗಿನ ಬೇಡ ಅಂತಿದ್ಯಲ್ಲೋ, ಏನಾಗಿದ್ಯೋ ನಿಂಗೆ? ನನಗೇನು ಆಗಿಲ್ಲ, ನಾನು ನೆಟ್ಗೆ ಇದ್ದೀನಿ. ಆದ್ರೆ ನನಗೆ ಹುಡುಗಿ ಬೇಡ ಅಂದ್ರೆ ಬೇಡ ಅಷ್ಟೇ. ನಡೀರಿ ಹೋಗೋಣ. ಬರೀ ಮೋಸ ಮಾಡ್ತಾರಷ್ಟೇ. ಇನ್ನೂ ಅದು ಯಾವ್ಯಾವ ವಿಷಯ ಮುಚ್ಚಿಟ್ಟಿದಾರೋ, ಈ ಸಂಬಂಧ ನಮಗೆ ಸರಿ ಹೋಗಲ್ಲ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾವೇನು ಅಂಥದ್ದನ್ನ ಮುಚ್ಚಿಟ್ಟಿದೀವಿ? ಈಗ ಅಂಥದ್ದೇನಾಯ್ತು? ಈ ತರ ಹುಡುಗಿನ ನಾನ್ ಮದ್ವೆ ಆಗ್ಬೇಕಾ? ಸಾಧ್ಯನೇ ಇಲ್ಲ. ನಿಮ್ ಪ್ಲಾನ್ ನನ್ಗೆ ಅರ್ಥ ಆಗಲ್ಲ ಅನ್ಕೊಂಡ್ರಾ? ಪಾಪದ ಹುಡುಗನ್ಗೆ ಈ ತರ ಹುಡುಗಿನ ಕಟ್ಟಿ ಕೈ ತೊಳ್ಕೊಂಡ್ಬಿಡೋಣ ಅಂತನಾ? ಗಂಗೆನೇ ಏನೋ ಮಾಡಿರ್ಬೇಕು. ಯಾಕೆ ಈ ಹುಡುಗ ಇಷ್ಟೊಂದು ಸಿಟ್ಟಾಗಿದ್ದಾನೆ? ಅಂಥದ್ದು ಏನ್ ಮಾಡಿದಾಳು ಇವಳು? ರಮೇಶ, ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು. ಅದನ್ ಬಿಟ್ಟು ಹುಡುಗಿ ಬಗ್ಗೆ ಈ ತರ ಎಲ್ಲ ಹೇಳ್ಬೇಡ. ನೀವೇನ ಕಲ್ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಓಹೋ ಹೋ ಹೋ ಹೋ, ನಿಮ್ ಫ್ರೆಂಡ್ ಮಗಳು ಅಂತನಾ? ಎಷ್ಟು ಕಮಿಷನ್ ಇಸ್ಕೊಂಡಿದ್ದೀರಾ? ಬಾಯಿಗೆ ಬಂದಾಗ ಮಾತಾಡ್ಬೇಡ ನೀನು. ಅಪ್ಪ ನೀನ್ ಸ್ವಲ್ಪ ಸುಮ್ಮನೆ. ನಡೀರಿ, ಇನ್ನು 1 ನಿಮಿಷ ಇಲ್ಲಿರೋದ್ ಬೇಡ. ಅಲ್ಲ ಕಣೋ, ಕೇಸರಿ ಬಾತು ಉಪ್ಪಿಟ್ಟೆ ತಿಂದಿಲ್ವಲ್ಲೋ? ಬಾಯಿ ಮುಚ್ಕೊಂಡು ನಡಿಯಮ್ಮ. ಅಲ್ಲ ಕಣೋ ರಮೇಶ, ಕಾಫಿನೂ ಕುಡ್ದಿಲ್ವಲ್ಲೋ? ಫಿಲ್ಟರ್ ಕಾಫಿ. ಫಿಲ್ಟರ್ ಕಾಫಿ ಇರ್ಲಿ, ನಡೀರಿ. ರೀ ಬನ್ನಿ. ಏಯ್, ಅದನ್ನ ತಗೊಳ್ಳೆ, ಹೋಗೋಣ. ಅದ್ಕೆ ಹಾ ಏನಾಯ್ತು? ಒಳ್ಳೆ ಆಕಾಶ ತಲೆ ಮೇಲೆ ಬಿದ್ದಿರೋ ತರ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ? ಏನಿಲ್ಲ ಶಕುಂತಲಾ, ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅತ್ತೆ ಬಗ್ಗೆನಾ? ಯಾಕತ್ಗೆ? ಅಮ್ಮಂಗೇನಾಯ್ತು? ಅಯ್ಯೋ, ಆ ಥರ ಎಲ್ಲ ಏನೂ ಆಗಿಲ್ಲ ಶಕುಂತಲಾ. ಅಭಯ್ ವಿಚಾರದಲ್ಲಿ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಅತ್ತೆ. ಅಭಯ್ ಫೋಟೋ ಇರೋ ಕಾಫಿ ಕಪ್ಪು ಒಡೆದು ಹೋಯ್ತು. ಅಷ್ಟಕ್ಕೆ ಅವನ್ ಜೀವನಾನೇ ಹಾಳಾಗೋಯ್ತು ಅನ್ನೋ ಥರ ಮಾತಾಡಿದ್ರು. ಹೀಗೆ ಡಿಸ್ಟರ್ಬ್ ಆಗಿದ್ರೆ ಅವರು ಮಾನಸಿಕವಾಗಿ ತುಂಬಾ ಕುಗ್ಗ್ ಹೋಗ್ತಾರೆ ಅಲ್ವಾ? ಅಯ್ಯೋ, ಇಷ್ಟೇನಾ? ನಾನು ಏನೋ ಆಗೋಯ್ತೇನೋ ಅನ್ಕೊಂಡೆ. ಏನ್ ಶಕುಂತಲಾ, ಇಷ್ಟೇನಾ ಅಂತ ಹೇಳ್ತಾ ಇದ್ಯಾ? ಇನ್ನೇನು, ವಯಸ್ಸಾದ್ಮೇಲೆ ಎಲ್ರೂ ಹೀಗೆ ತಾನೆ. ಅದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡ್ ಕೂತಿದ್ದೀರಾ? ತಲೆ ಕೆಡ್ಸ್ಕೊಳ್ದೆ ಇನ್ನೇನ್ ಮಾಡ್ಲಿ ಶಕುಂತಲಾ? ಅವ್ರ ಆರೋಗ್ಯಕ್ಕೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ನೋಡಿ ಅದ್ಕೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂದ್ರೆ ಅಮ್ಮ ಆಫೀಸು ಮನೆ ಈ ಎಲ್ಲ ಜವಾಬ್ದಾರಿನ ಅಭಯ್ ಮತ್ತೆ ಅಖಿಲಂಗ್ ವಹಿಸ್ಬಿಟ್ಟು ಈ ವಯಸ್ಸಲ್ಲಿ ರಾಮ ಶಿವ ಅನ್ಕೊಂಡ್ ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಆದ್ರೆ ನಮ್ಮಮ್ಮ ಅದನ್ನ ಎಲ್ ಮಾಡ್ತಾರೆ?
ಎಲ್ಲ ನಂದೇ ರಾಜ್ಯಭಾರ ಅಂತ ಎಲ್ಲದನ್ನು ಅವ್ರ ಮೈ ಮೇಲೆ ಹೇಳ್ಕೊಳ್ತಾರೆ. ಜೊತೆಲಿ ಅಖಿಲ ಯಾವಾಗ್ಲೂ ಏನೋ ಪಿತೂರಿನೇ ಮಾಡ್ತಿದ್ದಾಳೆ ಅಂತ ಸುಮ್ನೆ ತಲೆ ಕೆಡ್ಸ್ಕೊಳ್ತಿರ್ತಾರೆ. ಇದನ್ನ ಮಾನಸಿಕ ರೋಗ ಅಂದೆ ಇನ್ನೇನಂತಾರೆ. ಈ ರೋಗಕ್ಕೆ ಮದ್ದೇ ಇಲ್ಲ ಬಿಡಿ. ಶಕುಂತಲಾ, ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ ಶಕುಂತಲಾ. ನಾಲ್ಗೆ ಮೇಲೆ ಸ್ವಲ್ಪ ನಿಗಾ ಇರ್ಲಿ. ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದ್ಯಾ ನಿಂಗೆ? ಅವರು ನನಗತ್ತೆ, ನಿನಗೆ ಅಮ್ಮ. ಅವ್ರ ಬಗ್ಗೆನೇ ಇಷ್ಟು ಕೇವಲವಾಗಿ ಮಾತಾಡ್ತಿದ್ಯಲ್ಲ ನೀನು. ಬೇಕಿತ್ತು, ನನಗಿದು ಬೇಕಿತ್ತು. ಏನೋ ಪಾಪ ನೀವು ಬೇಜಾರಲ್ಲಿದ್ದೀರಲ್ಲ ಅಂತ ಸಮಾಧಾನ ಮಾಡಕ್ ಬಂದ್ರೆ ನನ್ನ ಕೈಯಾರೆ ನಾನೇ ನಿಮಗೆ ಚಪ್ಪಲಿ ಕೊಟ್ಟು ಹೊಡ್ಸ್ಕೊಂಡಂಗಾಯ್ತು. ನೋಡಿ ಅತ್ಗೆ, ಒಂದಂತೂ ನಿಜ, ವಯಸ್ಸಾದ್ಮೇಲೆ ಅತ್ತೆ ಆಗಿರ್ಲಿ ಅಮ್ಮ ಆಗಿರ್ಲಿ ಅವ್ರ ಕೆಲ್ಸ ಏನಿದೆಯೋ ಅಷ್ಟನ್ ಮಾತ್ರ ನೋಡ್ಕೊಂಡು ತೆಪ್ಪಗೆ ನೆಮ್ಮದಿಯಾಗಿ ಇದ್ಬಿಡ್ಬೇಕು. ಅದನ್ ಬಿಟ್ಟು ಈ ತರ ಯಾವಾಗ್ಲೂ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ರೆ ಮನೆ ವಾತಾವರಣ ಇದೇ ತರ ಹಾಳಾಗೋದು. ಈಗ ನಮಗ್ ಬೇಜಾರಾಗಿರೋ ಹಾಗೆ ಒಂದಿನ ಎಲ್ರಿಗೂ ಬೇಜಾರಾಗತ್ತಲ್ಲ, ಆಗ ಗೊತ್ತಾಗತ್ತೆ. ಇವಳನ್ನ ಮದುವೆ ಆಗೋ ಬದಲು ಹೋಗಿ ಮಠ ಸೇರ್ಕೊಳ್ಳೋದು ಒಳ್ಳೇದು. ಈಗ ನೀವು ಬಂದಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಸದ್ಯ ದೇವ್ರ ದಯೆಯಿಂದ ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಚಂದ್ರಣ್ಣ, ನೀನೇನ್ ಬೇಜಾರಾಗ್ಬೇಡ ಕಣಯ್ಯ. ಅವನೇನ್ ಎದ್ದೋಗೋದು. ನಿನ್ ಮಗಳಿಗೆ ಅವನು ಯಾವ ಲೆಕ್ಕದಲ್ಲೂ ಜೋಡಿನೇ ಅಲ್ಲ. ಅವನನ್ನ ಕರ್ಕೊಬಂದು ನಾನೇ ತಪ್ಪು ಮಾಡಿದೆ. ಗೌರಿ ತುಂಬಾ ಒಳ್ಳೆ ಹುಡುಗಿ. ಗೌರಿಗೆ ನಿಮ್ಮಲ್ಲೇ ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ್ ನೋಡಿ. ನಿಮ್ ಚಿಕ್ಕ ಮಗಳಿಗೆ ನಮ್ಮ ಸಾಹೇಬ್ರಂತ ಒಳ್ಳೆ ಹುಡುಗನ್ ಮದುವೆ ಮಾಡಿಸಿದೀರಾ. ಗೌರಿಗೂ ಅಂಥದ್ದೇ ಒಂದು ಹುಡುಗನ್ನ ತಂದ್ಕೊಳ್ಳಿ, ಆಗ್ಲೇ ನಿಮ್ ಘನತೆಗೆ ಸರಿ ಹೋಗೋದು. ಕ್ಷಮಿಸಿ, ನಾನಿನ್ ಬರ್ತೀನಿ. ಏ ಗೌರಿ, ಆ ಹುಡುಗನ ಹತ್ರ ಏನ್ ಮಾತಾಡಿದ್ರಿ? ಅವ್ನ್ ಯಾಕಷ್ಟು ಜೋರಾಗಿ ಮಾತಾಡ್ತಿದ್ದ? ಅಂಕಲ್, ಆಂಟಿ ಏನಾಯ್ತು? ಯಾಕೆಲ್ರೂ ಒಂಥರ ಇದ್ದೀರಾ? ಯಾರೋ ಜೋರಾಗಿ ಮಾತಾಡ್ದಾಗಿತ್ತು. ಎಲ್ಲ ಓಕೆ ತಾನೇ? ಓಹೋ, ಅಜಯ್ ಅವರೇ, ನಿಮ್ಗಿಲ್ ಏನ್ ನಡೀತು ಅಂತ ಗೊತ್ತೇ ಇಲ್ಲ ಅಲ್ವಾ?